ಇರಾನ್ ನೆಲಕ್ಕೆ ಅಮೆರಿಕ ಸೈನಿಕರನ್ನ ಇಳಿಸಿ ಯುರೇನಿಯಂ ಕೈವಶ ಮಾಡಿಕೊಳ್ಳುವುದಕ್ಕೆ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಇರಾನ್ ನೆಲಕ್ಕೆ ಅಮೆರಿಕ ಸೈನಿಕರನ್ನ ಇಳಿಸೋದು, ಯುರೇನಿಯಂನ ಕೈವಶ ಮಾಡಿಕೊಳ್ಳೋದು ಅಮೆರಿಕದ ಪ್ಲಾನ್. ಸಂಧಾನ ಮಾತುಕತೆಗೆ ಇರಾನ್ ಒಪ್ಪದೆ ಹೋದ್ರೆ ಇರಾನ್ ನೆಲಕ್ಕೆ ಇಳಿಯಲಿದ್ದಾರೆ ಅಮೆರಿಕ ಸೈನಿಕರು. ಭೂಗತ ಸ್ಥಾವರಗಳಲ್ಲಿ ಅತಿ ಹೆಚ್ಚು ಸಂಸ್ಕರಿಸಿದ ಯುರೇನಿಯಂ ಅಡಗಿಸಿ ಇಟ್ಟಿದ್ದಾರೆ ಇರಾನ್. ಇದಕ್ಕಾಗಿ ಅಮೆರಿಕ ಸೇನೆಯ ಸೀಲ್ ಮಾದರಿಯ ತಂಡದಿಂದ ಕಾರ್ಯಾಚರಣೆ ನಡೆಸುವಂತ ಸಾಧ್ಯತೆ ಇದೆ. ಯುರೇನಿಯಂ ಸಾಮಗ್ರಿಗಳನ್ನು ತನ್ನ ವಶಕ್ಕೆ ಪಡೆಯೋದಕ್ಕೆ ಅಮೆರಿಕ ಸೇನೆ ಹೊಸ ತಂತ್ರಗಾರಿಕೆಗೆ ಮುಂದಾಗಿರೋದು. ಇರಾನ್ ಇಂಧನ ಸಾಮ್ರಾಜ್ಯದ ಹೆಡ್ ಆಫೀಸ್ ಅಂತಾನೆ ಕರ್ಗ್ ಹೆಸರಾಗಿರೋದು. ಕರ್ಗ್ ದ್ವೀಪ. ಕರ್ಗ್ ದ್ವೀಪ ಕೈವಶಕ್ಕೆ ತಂತ್ರಗಾರಿಕೆಯನ್ನ ಹೆಣಿತಾ ಇದೆ ಅಮೆರಿಕ. ಇದಕ್ಕಾಗಿ ಮೆಡಿಟರೇನಿಯನ್ ಮತ್ತು ಅರಬ್ಬಿ ಸಮುದ್ರದಲ್ಲಿ ಅಮೆರಿಕ ಸೈನ್ಯದ ಜಮಾವಣೆ ಮಾಡಲಾಗ್ತಾ ಇದೆ. ಏರ್ ಬಾರ್ನ್ ಸಿಬ್ಬಂದಿ ಮತ್ತು ನೌಕಾದಳ, ವಾಯುದಳ ಮತ್ತು ವಿಶೇಷ ದಳ ನಿಯೋಜನೆ ಮಾಡಲಾಗಿದೆ. ಹಿಂದೆಂದಿಗಿಂತಲೂ ಕಂಡು ಕೇಳರಿಯದಷ್ಟು ದೊಡ್ಡ ಮಟ್ಟದ ದಾಳಿಗೆ ಅಮೆರಿಕ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಪಾಕ್ ಮತ್ತು ಅಮೆರಿಕ ಸಾರಥ್ಯದಲ್ಲಿ ಸಿದ್ಧವಾಗ್ತಾ ಇದೆ ಇರಾನ್ ದೇಶವನ್ನ ಕಟ್ಟಿ ಹಾಕುವ ತಂತ್ರ ನೋಡಿ. ಪಾಕಿಸ್ತಾನ ಮತ್ತು ಅಮೆರಿಕ ಸಾರಥ್ಯದಲ್ಲಿ ಇರಾನ್ ದೇಶವನ್ನ ಕಟ್ಟಿ ಹಾಕುವ ತಂತ್ರ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಕೆಲವೊಂದ್ ಕಡೆ ಕದನ ವಿರಾಮ ಅನ್ನೋ ಶಬ್ದವೂ ಕೂಡ ಬಂತು. ಯಾರಿಂದ? ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಂದ. ಮೇ ಬಿ ಅವರು ಮುಗಿಸುವ ಇಂಗಿತದಲ್ಲಿದ್ದಾರೆ, ಈ ಯುದ್ಧವನ್ನ ಇಲ್ಲಿಗೆ ಮುಗಿಸುವ ಇಂಗಿತದಲ್ಲಿದ್ದಾರೆ ಅಂತಾನೆ ಅನ್ಕೊಳ್ಳಲಾಗಿತ್ತು. ಬಟ್ ಇದು ಹಿಂದೆಂದೂ ಈ ಜಗತ್ತು ಕಂಡು ಕೇಳರಿಯದಂತ ರೀತಿಯಲ್ಲಿ ದಾಳಿಯನ್ನ ಮಾಡಿಸೋದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ನೋಡಿ, ಏರ್ಬಾರ್ನ್ ಸಿಬ್ಬಂದಿ ಮತ್ತು ನೌಕಾದಳ, ವಾಯುದಳ ಮತ್ತು ವಿಶೇಷ ದಳವನ್ನ ನಿಯೋಜನೆ ಮಾಡಲಾಗಿದೆ. ಅಮೆರಿಕ ಸೇನೆಯನ್ನ ಇರಾನ್ ಒಳಗಡೆ ಇಳಿಸೋದೇ ಅಮೆರಿಕದ ದೊಡ್ಡ ಪ್ಲಾನ್. ಆದಷ್ಟು ಬೇಗ ಸಂಧಾನ ಮಾಡಿ ಅಂತ ಇರಾನ್ ಬೇಡಿಕೊಳ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಿನಕ್ಕೊಂದು ಹೇಳಿಕೆಗಳು. ಅಮೆರಿಕ ಅಧ್ಯಕ್ಷರ ಹೇಳಿಕೆಯನ್ನ ನಂಬೋದಕ್ಕೂ ಕೂಡ ಆಗ್ತಾ ಇಲ್ಲ. ಅಮೆರಿಕ ಜೊತೆ ಒಪ್ಪಂದಕ್ಕೆ ಬರೋದಕ್ಕೆ ಇರಾನ್ ತುದಿಗಾಲಲ್ಲಿ ನಿಂತಿದೆ. ಇರಾನ್ ದೇಶದ ಸೈನ್ಯ ಈಗಾಗಲೇ ನಾಶಗೊಂಡಿದೆ. ಇರಾನ್ನ ಸಂಧಾನಕಾರರು ವಿಭಿನ್ನ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ತುಂಬಾ ತಡವಾಗುವ ಮುನ್ನ ಸಂಧಾನಕ್ಕೆ ಬನ್ನಿ ಅಂತ ಹೇಳಿದ್ದೇನೆ. ಇರಾನ್ ದೇಶಕ್ಕೆ ಮಾತಿನಲ್ಲೇ ಕುಟುಕಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಬಟ್ ಇದನ್ನ ಇರಾನ್ ಒಪ್ಕೊಳ್ಳುತ್ತಾ? ಇಲ್ಲ. ಇರಾನ್ ಹೇಳ್ತಾ ಇದೆ ಇವ್ರು ಯಾರ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದಾರೆ ಅನ್ನೋದು ನಮಗಂತೂ ಗೊತ್ತಾಗ್ತಾ ಇಲ್ಲ. ನಮ್ಮ ಜೊತೆಗಂತೂ ಮಾತುಕತೆ ನಡೆಸ್ತಾ ಇಲ್ಲ. ನಾವು ಈ ಯುದ್ಧವನ್ನ ಇಲ್ಲಿಗೆ ನಿಲ್ಲಿಸುವ ಯೋಚನೆಯಲ್ಲೂ ಕೂಡ ಇಲ್ಲ. ಅವರು ದಾಳಿ ಮಾಡಿದ್ದಾರೆ, ನಾವು ಪ್ರತಿ ದಾಳಿ ಮಾಡ್ತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ ಇರಾನ್ ಹೇಳ್ತಾ ಇದೆ. ಇದ್ರ ಬಗ್ಗೆ ಅಪ್ಡೇಟ್ಸ್ ಪಡ್ಕೊಳ್ಳೋಣ ಡಿಜಿಟಲ್ ಎಡಿಟರ್ ದಿಲೀಪ್ ಅವರಿಂದ. ದಿಲೀಪ್, ಒಂದು ಈ ಯುದ್ಧ ಇವಾಗ ನಿಲ್ಲುತ್ತೆ ಅವಾಗ ನಿಲ್ಲುತ್ತೆ ಅನ್ನೋ ಪದಗಳು ಬರ್ತಾ ಇದ್ದಾವೆ, ಬಟ್ ಅದು ನಿಲ್ಲುವಂಥ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಈ ನಿಟ್ಟಿನಲ್ಲಿ ದಿನಕ್ಕೊಂದರಂತೆ ಹೇಳಿಕೆಗಳನ್ನು ಡೊನಾಲ್ಡ್ ಟ್ರಂಪ್ ಅವರು ಕೊಡ್ತಾನೇ ಇದ್ದಾರೆ. ಇದ್ರ ಜೊತೆಗೆ ಅಮೆರಿಕ ಸೇನೆಯನ್ನು ಇರಾನ್ನಲ್ಲಿ ಇಳಿಸೋಕೆ ನಾನಾ ರೀತಿಯಲ್ಲಿ ತಂತ್ರಗಾರಿಕೆ ಮಾಡ್ತಾ ಇದೆ ಅಮೆರಿಕ ಮತ್ತು ಇಸ್ರೇಲ್ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇನಿದ್ದಾರೆ ಅವರು ಒಂದು ರೀತಿಯಾದಂಥ ವಿಭಿನ್ನ ತಂತ್ರಗಾರಿಕೆಗೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಅದು ಕೂಡ ಸೋಷಿಯಲ್ ಮೀಡಿಯಾಗಳನ್ನು ಬಳಸಿಕೊಂಡು ಡೊನಾಲ್ಡ್ ಟ್ರಂಪ್ ಅವರು ನಾವು ಇರಾನ್ಗೆ 5 ದಿನಗಳ ಕಾಲ ಟೈಮ್ ಕೊಟ್ಟಿದ್ದೀವಿ ಅಂತ ಒಂದು ಕಡೆ ಹೇಳ್ತಾರೆ. ಮತ್ತೊಂದು ಕಡೆ ಏನೊಂದು ಅಮೆರಿಕದ ಸೈನ್ಯ ಏನಿದೆ ಅದರಲ್ಲೂ ನೌಕಾಪಡೆ ಮತ್ತು ವಾಯುಪಡೆಯನ್ನು ಮೆಡಿಟರೇನಿಯನ್ ಸಮುದ್ರ ಮತ್ತು ಅರಬ್ಬಿ ಸಮುದ್ರದಲ್ಲಿ ಭಾರೀ ಪ್ರಮಾಣದಲ್ಲಿ ಜಮಾವಣೆ ಮಾಡ್ತಿದ್ದಾರೆ. ಅಂದರೆ ಈ 5 ದಿನಗಳ ಸಮಯಾವಕಾಶ ಏನಿದೆ ಆ ಸಮಯದಲ್ಲಿ ಅಷ್ಟರ ಒಳಗೆ ಹೊಸದಾಗಿ ಸೈನ್ಯವನ್ನು ನಿಯೋಜನೆ ಮಾಡ್ಕೊಬೇಕು, ಇನ್ನೂ ಹೆಚ್ಚಿನ ಸೈನ್ಯವನ್ನು ನಿಯೋಜನೆ ಮಾಡ್ಕೊಳ್ಬೇಕು ಅಂತ. ಅದು ಒಂದು ಕಡೆ. ಮತ್ತೊಂದು ಕಡೆ ಮೈಂಡ್ ಗೇಮ್ ಕೂಡ ಆಡ್ತಿದ್ದಾರೆ. ಮೈಂಡ್ ಗೇಮ್ ಅಂದರೆ ಇರಾನ್ನಲ್ಲಿರುವಂತಹ ಒಂದು ಸಂಧಾನಕಾರರೇನೇ ನಮ್ಮ ಹತ್ರ ಮುಗಿ ಬೀಳ್ತಾ ಇದ್ದಾರೆ ಸಂಧಾನಕ್ಕೆ ಅಂತೇಳಿ. ಅಂದರೆ ಆ ಮೂಲಕ ಇರಾನ್ನಲ್ಲಿ ಈಗ ಸರ್ಕಾರದಲ್ಲಿ ಯಾರು ಅಳಿದುಳಿದಿದ್ದಾರಲ್ಲ ಮುಖ್ಯಸ್ಥರು, ಅವರ ಮಧ್ಯದಲ್ಲೇ ಗೊಂದಲ ತರುವಂಥ ರೀತಿಯಂಥ ಹೇಳಿಕೆಗಳು. ಈ ರೀತಿಯಾದಂಥ ಡೊನಾಲ್ಡ್ ಟ್ರಂಪು ಇರಾನ್ನ ಸಂಧಾನಕಾರರು ಸಂಧಾನಕ್ಕೋಸ್ಕರ ಮುಗಿ ಬೀಳ್ತಿದ್ದಾರೆ ಅಂತಬಿಟ್ಟು ಒಂದು ಹೇಳಿಕೆ ಕೊಟ್ಟಾಗ ಸಹಜವಾಗಿಯೇ ಇರಾನ್ನಲ್ಲಿರುವಂಥ ಪ್ರಮುಖರಲ್ಲೇ ಗೊಂದಲ ಮೂಡುತ್ತೆ. ನಾವ್ಯಾರು ಹೋಗಿಲ್ವಲ್ಲ, ಯಾರು ಮಾತಾಡ್ತಿದ್ದಾರೆ ಅಮೆರಿಕ ಜೊತೆ ಅಂತ. ಹಾಗಾಗಿ
ಇರಾನ್ನಲ್ಲಿರುವಂಥ ಸರ್ಕಾರದ ಮುಖ್ಯಸ್ಥರ ಮಧ್ಯೆನೇ ಒಂದು ರೀತಿ ತಂದಿಟ್ಟು ತಮಾಷೆ ನೋಡೋ ಕೆಲಸ ಅಂತ ಹೇಳ್ಬೋದು. ಆ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದರೆ ಇರಾನ್ ಅಷ್ಟು ದೊಡ್ಡ ದೇಶ ಅಲ್ಲ. ಇರಾನ್ನಲ್ಲಿರುವಂಥ ಎಲ್ಲ ಪ್ರಮುಖರಿಗೂ ಗೊತ್ತಿದೆ, ಯಾರೂ ಕೂಡ ನಮ್ಮ ದೇಶದಿಂದ ಸಂಧಾನಕ್ಕೆ ಮುಂದಾಗಿಲ್ಲ ಅಂತೇಳ್ಬಿಟ್ಟು ಪದೇ ಪದೇ IRGC ಇರ್ಬೋದು, ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಇರ್ಬೋದು, ಎಲ್ಲರೂ ಕೂಡ ಏಕಪಕ್ಷೀಯವಾಗಿ ಹೇಳಿಕೆ ನೀಡ್ತಾ ಇದ್ದಾರೆ. ನಾವು ಇದುವರೆಗೂ ಯಾವುದೇ ಸಂಧಾನ ಮಾತುಕತೆಗೆ ಮುಂದಾಗಿಲ್ಲ, ನಾವು ಇದುವರೆಗೂ ಯಾವುದೇ ಷರತ್ತುಗಳಿಗೂ ಒಪ್ಪಿಲ್ಲ ಅಂತ. ಆದರೂ ಕೂಡ ಏನೊಂದು ಅಮೇರಿಕ ದೇಶ ಪಾಕಿಸ್ತಾನವನ್ನು ಮಧ್ಯಸ್ಥಿಕೆಯಾಗಿಟ್ಕೊಂಡು ಪಾಕಿಸ್ತಾನ ನೆಲದಲ್ಲಿ ಸಂಧಾನ ಮಾತುಕತೆ ನಡೆಸಬೇಕು ಅನ್ನೋ ಪ್ಲಾನ್ನ ಕೂಡ ಮಾಡ್ತಾ ಇದೆ. ಆದರೆ ಇವೆಲ್ಲದೂ ಒಂದು ರೀತಿಯಾದ ಅಮೇರಿಕ ಆಡ್ತಿರೋ ಮೈಂಡ್ ಗೇಮ್ ಅನ್ನೋದು ಇರಾನ್ಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಇದು ಅಮೇರಿಕ ಕಡೆ ಆದರೆ ಇನ್ನು ಇಸ್ರೇಲ್ ಅಂತೂ ಅಮೇರಿಕಾದ 5 ದಿನಗಳ ಕದನ ವಿರಾಮ ಮಾತುಗೂ ಕೂಡ ಯಾವುದೇ ಕಾರಣಕ್ಕೂ ಒಪ್ಪಿಲ್ಲ. ಇಸ್ರೇಲ್ ನಿರಂತರವಾಗಿ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಇರಾನ್ ಕೂಡ ಯಥಾ ಪ್ರಕಾರ ಇಸ್ರೇಲ್ ಮೇಲೆ ಪ್ರತಿದಾಳಿಯನ್ನು ನಡೆಸ್ತಾ ಇದೆ. ಜೊತೆಯಲ್ಲೇ ಈ ಮೂವರ ಗುದ್ದಾಟದಲ್ಲಿ ನಿಜಕ್ಕೂ ನೋವನುಭವಿಸ್ತಾ ಇರೋದು ಕೊಲ್ಲಿ ರಾಷ್ಟ್ರಗಳು. ಮತ್ತು ಆ ಕೊಲ್ಲಿ ರಾಷ್ಟ್ರಗಳಿಂದ ತೈಲವನ್ನು ಏನು ಆಮದು ಮಾಡ್ಕೊಳ್ಬೇಕೋ ಭಾರತ, ಚೀನಾದಂಥ ನಮ್ಮಂಥ ದೇಶಗಳು ನಿಜಕ್ಕೂ ತೊಂದರೆ ಅನುಭವಿಸ್ತಾ ಇದ್ದಾವೆ. ರಾಮ್, ಓಕೆ, ಥ್ಯಾಂಕ್ ಯು ದಿಲೀಪ್, ಥ್ಯಾಂಕ್ ಯು ಸತೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಗಮನಿಸಿದ ಹಾಗೆ ಈ ಯುದ್ಧ ಇಲ್ಲಿಗೆ ನಿಲ್ಲುವಂಥ ಲಕ್ಷಣಗಳಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿರುತ್ತೆ ಮತ್ತು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಯಾವೆಲ್ಲ ವಿಚಾರಗಳ ಬಗ್ಗೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಿ.